ಯಾರಿದ್ದೀರಮ್ಮ ಮನೇಲಿ? ಯಾರಿದ್ದೀರಾ? ಯಪ್ಪ, ಯಾಕೆ ಪೊಲೀಸ್ನವ್ರು ಬಂದರೆ? ಮೇಡಮರೇ, ಯಾರು ಬೇಕಾಗಿತ್ತು? ವಾಣಿಯವರು ಇದ್ದಾರಾ ಮನೆಯಲ್ಲಿ? ವಾಣಿ ಮನೆ ಇದೆ ತಾನೆ? ಹೌದಾ ಮೇಡಮರೇ? ವಾಣಿಯವ್ರ ಮನೆ ಇದೇನೆ. ಯಾಕೆ ಮೇಡಮರೇ? ಯಾಕೆ ಏನಾಯಿತು? ಅವ್ರ ಅಪ್ಪ ಅವರಮ್ಮ ಕಂಪ್ಲೇಂಟ್ ಮಾಡಿದ್ದಾರೆ. ನನ್ನ ಮಕ್ಕಳಿಗೆ ದತ್ತು ತೊಗೊಂಡು ಬಂದಿರೋಂಥ ಮಕ್ಕಳಿಗೆ ತುಂಬ ಟಾರ್ಚರ್ ಮಾಡ್ತಾ ಇದ್ದಾಳೆ, ಆ ಮಕ್ಕಳಿಗೆ ತುಂಬ ಅವಳು ಬೆದರಿಕೆ ಆಗ್ತಾ ಇದ್ದಾಳೆ ಅಂತೇಳಿ ಕಂಪ್ಲೇಂಟ್ ಮಾಡಿದ್ದಾರೆ. ಅವ್ರ ಮೇಲೆ ಕಂಪ್ಲೇಂಟ್ ಆಗಿರೋದ್ರಿಂದ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೀವಿ. ಕರೀರಮ್ಮ ಅವ್ರನ್ನ. ಎಲ್ಲಿದ್ದಾರೆ? ಕರೀರಿ. ಅವ್ರ ಅಪ್ಪ ಅವರಮ್ಮ ಏನೇನೆ ಮಗಳ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರ? ಇದೇನು ಮೇಡಮ್ ಹಿಂಗೆ ಹೇಳ್ತಾ ಇದ್ದೀರಾ? ಹೌದು, ಕಂಪ್ಲೇಂಟ್ ಮಾಡಿದ್ದಾರೆ, ಅದಕ್ಕೆ ಬಂದಿದ್ದೀವಿ. ನೀವೇನಾಗಬೇಕಮ್ಮ ಅವ್ರಿಗೆ? ನೀವು ಯಾರು? ಏನಾಗಬೇಕು? ನಾನು ಅವ್ರ ಅತ್ತೆ ಮೇಡಮ್ರೆ, ಅವ್ರ ಅತ್ತೆ. ನನ್ನ ಮಗನ್ನೇ ಅವಳು ಮದುವೆ ಆಗಿರೋದು. ಸರಿ ಆಯ್ತು, ಕರೀರಿ ಅವ್ರನ್ನ ಹೊರಗಡೆ. ವಾಣಿ, ವಾಣಿ, ವಾಣಿ ಬಾರ ಇಲ್ಲಿ. ಯಾಕತ್ತೆ? ಯಾಕೆ ಹೇಳು. ನೀನಂತೂ ಯಾವಾಗ ಬಿಡ್ಕೊಂತಿರ್ತೀಯ. ಬಾ ಇಲ್ಲಿ, ಹೋಗಿ ಮತ್ತೆ ಬಾ. ಇಲ್ಲಿ ಯಾರ ಬಂದವ್ರು ನಿನ್ನ ಮೇಲೆ? ಏನೋ ಕಂಪ್ಲೇಂಟ್ ಆಗೈತೆ ಅಂತ ಬಾ. ಪೊಲೀಸ್ನವ್ರು ಬಂದವ್ರೆ. ಪೊಲೀಸ್ನವರು? ಹೇಳತ್ತೆ. ಬಾರೆ ಹೊರಗೆ ಫಸ್ಟು. ಮೇಡಮ್ರೆ, ಮೇಡಮ್ರೆ, ಏನು ಮೇಡಮ್ರೆ? ವಾಣಿ ಅಂದರೆ ನೀವೇನಾ? ಹೌದು ಮೇಡಮ್ರೆ, ನಾನೇ. ಅಯ್ಯೋ, ಅವರಪ್ಪ ಇರು ಕಂಪ್ಲೇಂಟ್ ಕೊಟ್ಟವ್ರೆ. ಅಯ್ಯೋ ದೇವ್ರೆ, ಥೋ, ಇದೊಳ್ಳೆ ಸವಾಸ ಆತಲ್ಲಪ್ಪ. ಥೋ, ಇವಾಗ ಒಳ್ಳೆ ಕೆಲಸ ಆಯಿತು. ಅಲ್ಲ, ಅವ್ರ ಅಪ್ಪ ನೋಡಿ ಅಂತ ಕೆಲಸ ಮಾಡವ್ರೆ. ಅದಕ್ಕೆ ಪೊಲೀಸ್ನವ್ರು ಬಂದವ್ರೆ. ಏನು ಮಾತಾಡ್ತಾರೆ ಏನೋ ನೋಡೋಣ. ನಿಮಗೆ ಅರೆಸ್ಟ್ ಮಾಡ್ತಾ ಇದೀವಿ, ಬನ್ನಿ ಜೀಪಲ್ಲಿ ಕೂತ್ಕೊಳ್ಳಿ. ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ನಿಮ್ಮ ಅಪ್ಪ ನಿಮ್ಮಮ್ಮ, ಡಯಾ ಅನಿಲ ಅಂತವರು ಇಬ್ಬರೂ. ನಿಮ್ಮ ಅಪ್ಪ ನಿಮ್ಮಮ್ಮ ಅಲ್ವಾ ಅವರು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ಬನ್ನಿ, ಸ್ಟೇಷನಿಗೆ ಕರ್ಕೊಂಡು ಹೋಗ್ತಾ ಇದೀವಿ ನಿಮಗೆ. ಯಾಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮೇಡಮ್ರೆ? ನಾನೇನು ತಪ್ಪು ಮಾಡಿದೆ ಅಂಥದ್ದು? ನಾನೇನಂತ ತಪ್ಪು ಮಾಡಿಲ್ವಲ್ಲ. ನನ್ನ ಸೊಸೆ ಏನು ಮಾಡಿದಾಳೆ ಮೇಡಮ್ರೆ? ಅವ್ರ ಮಕ್ಕಳಿಗೆ ನೀವು ತುಂಬ ಟಾರ್ಚರ್ ಮಾಡ್ತಾ ಇದ್ದೀರಂತೆ. ಅದಕ್ಕೇ ನೋಡಿ ನಾವು ದತ್ತು ತೊಗೊಂಬಂದಿದ್ದೀವಿ. ಮತ್ತು ಆ ಮಕ್ಕಳಿಗೆ ಏನಾದರೂ ತೊಂದರೆ ಆದರೆ ಅವರೇ ಕಾರಣ. ಇದಕ್ಕೆಲ್ಲ ಕಾರಣ ಅವರೇನೆ. ಏನಾದರೂ ಸಮಸ್ಯೆ ಆದರೆ ನಮ್ಮ ಮೇಲೆ ಬರುತ್ತೆ ಅಂತೇಳಿ ಅವ್ರು ನಮಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಿಮಗೆ ಅರೆಸ್ಟ್ ಮಾಡ್ತಾ ಇದ್ದೀವಿ. ಬನ್ನಿ ಜೀಪಲ್ಲಿ ಕೂತ್ಕೊ ಬನ್ನಿ. ಎಲ್ಲ ಬಿಡಿಸಿ ಎಲ್ಲ ಸ್ಟೇಷನಲ್ಲಿ ಹೇಳ್ತೀನಿ ಅದೇನೋ ಎತ್ತ ಅಂತೇಳಿ. ಜೀಪಲ್ಲಿ ಕೂತ್ಕೊ ಬನ್ನಿ. ಫಸ್ಟ್ ನಿಮ್ಮನ್ನು ವಿಚಾರಣೆ ಮಾಡಬೇಕು. ಇಲ್ಲ ಮೇಡಮ್ರೆ, ನಾನು ಯಾರ ಮಕ್ಳಿಗೂ ಯಾವ ಟಾರ್ಚರನ್ನು ಮಾಡಿಲ್ಲ. ಸುಮ್ಮನೆ ನನ್ನ ಮೇಲೆ ಸಿವಿಲ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಲ್ಲ ಮೇಡಮ್ರೆ, ನಿಮಗೆಲ್ಲ ಇಲ್ಲೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಬನ್ನಿ ಜೀಪಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಅಲ್ಲ ಮೇಡಮ್ರೆ, ಸುಳ್ಳು ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಅದು ಹೆಂಗೆ ನಾವು ಬಂದು ಜೀಪಲ್ಲಿ ಕೂತ್ಕೊಳ್ಳೋಕ್ಕಾಗುತ್ತೆ? ನಾವಂಥ ತಪ್ಪೇನು ಮಾಡಿಲ್ಲ ಮೇಡಮರೇ. ನಾವ್ಯಾಕೆ ಬೈಯಕ್ಕೆ ಹೋಗೋಣ? ಅವರು ಯಾರ ಮಕ್ಕಳನ್ನಾದರೂ ಕರ್ಕೊಂಬರ್ರಿ. ಇಲ್ಲೋಡ್ರಿ ಮೇಡಮರೇ, ನಾನು ಸ್ವಂತ ಮಗಳು. ನನಗೆ ಅವರು ಕರ್ಕೊಂಬಂದಿರೋದೇನು ಬೇಜಾರಿಲ್ಲ. ಈಗ ನಾನು ಇಷ್ಟಪಟ್ಟಿದ್ದೀನಿ, ಮದುವೆ ಆಗಿದ್ದೀನಿ. ನಮ್ಮ ಅತ್ತೆ ಆಗಿರ್ಬೋದು, ನನ್ನ ಗಂಡ ಆಗಿರ್ಬೋದು, ನಾನು ಚೆನ್ನಾಗಿ ನೋಡ್ಕೊಂತಾರೆ. ನಾನೇನು ಇವಾಗ ಮನೆ ಬಾಗಿಲಿಗೆ ಹೋಗಿಲ್ಲ ಮೇಡಮರೇ. ಅವ್ರೇನು ನನ್ನ ಕರೆದಿಲ್ಲ, ನಾನು ಅಲ್ಲಿಗೆ ಹೋಗಿಲ್ಲ. ಅವ್ರನ್ನ ಯಾರಾದ್ರೂ ಕರ್ಕೊಬರಲಿ, ನನಗೇನಂತೆ ಮೇಡಮರೇ, ನಾವು ಮೊನ್ನೆ ಒಂದು ಹೊಸ ಕಾರ್ ತೊಗೊಂಬಂದ್ವಿ, ಶೋರೂಮ್ ಗಾಡಿನ. ನನ್ನ ಗಂಡ ನಾವೆಲ್ಲನ ಚೆನ್ನಾಗಿದ್ದೀವಿ. ಅದಕ್ಕೇ ನಮ್ಮಪ್ಪ ನಮ್ಮಮ್ಮನಿಗೆ ಹೊಟ್ಟೆ ಉರಿ. ಚೆನ್ನಾಗಿದ್ದಾರಲ್ಲ ನೋಡಿ, ನಾವು ಬೇಡ ಅಂದ್ರೆ ಹೋಗಿ ಮದುವೆ ಆದ್ಲಲ್ಲ, ಹಂಗಂದ್ರೆ ಚೆನ್ನಾಗಿದ್ದಾಳಲ್ಲ ಅಂತ. ಅಮ್ಮ ಸಾಕು. ಯಾವ ತಂದೆ ತಾಯಿಗೆ ಮಕ್ಕಳು ಚೆನ್ನಾಗಿದ್ದರೆ ಹೊಟ್ಟೆ ಉರಿ ಬರುತ್ತಮ್ಮ? ಯಾರಿಗೂ ಹೊಟ್ಟೆ ಉರಿ ಬರಲ್ಲ. ಹೆಂಗೋ ಬಿಡು, ನನ್ನ ಮಗಳು ಮದುವೆ ಆಗಿದ್ದಕ್ಕೂ ಸುಖವಾಗಿದ್ದಾಳೆ ಅಂತೇಳಿ ಸಂತೋಷ ಪಡ್ತಾರೆ. ಹೊರಗಡೆ ಎಷ್ಟೇ ಅವ್ರಿಗೆ ಕೋಪ ಇರಲಿ, ಎಷ್ಟೇ ಅವರಿಗೆ ಮನಸ್ಸಲ್ಲಿ ಬೇಜಾರಿರಲಿ, ಅವರು ಸಂತೋಷ ಪಡ್ತಾರೆ. ನೀನು ಕಾರ್ ತೊಗೊಂಡಿರೋದು ನಿಮ್ಮ ಅಪ್ಪ ನಿಮ್ಮಮ್ಮನಿಗೆ ಎಷ್ಟು ಖುಷಿಯಾಗಿರುತ್ತೋ ಅದನ್ನು ನೀನು ಈ ರೀತಿ ತಿಳ್ಕೊಬೇಡ. ತಂದೆ ತಾಯಿ ಬಗ್ಗೆ ಮಾತ್ರ ನೀನು ಕೇವಲವಾಗಿ ಮಾತಾಡಬೇಡ ಕಣಮ್ಮ. ನಿನಗೇನು ಗೊತ್ತಿದೆ ಅಂತ ಮಾತಾಡ್ತಾ ಇದೆಯಾ? ಹೊಟ್ಟೆ ಉರಿ. ಈಗ ತಂದೆ ತಾಯಿಗೆ ಹೊಟ್ಟೆ ಉರಿ ಇರುತ್ತಾ? ಯಾವತ್ತೂ ಹೊಟ್ಟೆ ಉರಿ ಇರಲ್ಲ. ನೀನೇನೇ ಮಾಡಿದ್ರೂ ಅವ್ರಿಗೆ ಖುಷಿ ಇದ್ದೇ ಇರುತ್ತೆ ತಂದೆ ತಾಯಿಗೆ. ನನ್ನ ಮಕ್ಕಳು ಚೆನ್ನಾಗಿದ್ದಾರಪ್ಪ, ಚೆನ್ನಾಗಿ ಮುಂದೆ ಬಂದ್ರಪ್ಪ, ನನ್ನ ಮಕ್ಕಳು ಒಳ್ಳೆಯವರಪ್ಪ ಅಂತೇಳಿ ಇವತ್ತು ಬಿಡು, ನನ್ನ ಮಗಳು ಹೋಗಿ ಇಷ್ಟಪಟ್ಟು ಅವ್ರ ಮದುವೆ ಆಗಿದ್ದಕ್ಕೂ ಚೆನ್ನಾಗಿದ್ದಾಳೆ ಅಂತ ಸಂತೋಷ ಪಡ್ತಾರೆ. ಆದರೆ ಹೊರಗೆ ಮಾತ್ರ ಅವರು ಕೋಪ ತೋರಿಸ್ಕೊಳ್ತಾರೆ. ನೋಡಿ, ನಮ್ಮ ಮಾತು ಕೇಳಲಿಲ್ವಲ್ಲ ಅಂತ. ಹೆಂಡ್ತಿನ ಅರೆಸ್ಟ್ ಮಾಡಿಕೊಡ್ದು. ಯಾಕೆ ಅರೆಸ್ಟ್ ಮಾಡ್ತೀರಾ? ನೋಡಪ್ಪ, ಕಂಪ್ಲೇಂಟ್ ಬಂದಿದೆ ನಿನ್ನ ಹೆಂಡ್ತಿ ಮೇಲೆ, ಅದಕ್ಕೆ ಅರೆಸ್ಟ್ ಮಾಡ್ತಾ ಇದ್ದೀವಿ. ಇಲ್ಲ ನೋಡ್ರಿ ಮೇಡಮ್ರೆ, ನನ್ನ ಹೆಂಡ್ತಿ ಏನೂ ತಪ್ಪು ಮಾಡಿಲ್ಲ. ಸುಮ್ಮನೆ ಕಾರಣಗಳು ಇಲ್ದಲೆ, ಸಾಕ್ಷಿ ಇಲ್ದಲೇ ನನ್ನ ಹೆಂಡ್ತಿನ ನಾನು ಅರೆಸ್ಟ್ ಮಾಡಿಸೋದಿಲ್ಲ. ಅದಕ್ಕೆ ಅರೆಸ್ಟ್ ಮಾಡ್ತೀರಾ? ನೀವೇನೇ ಮಾತಾಡೋದಿದ್ರು ಬಂದು ಸ್ಟೇಷನಲ್ಲಿ ಮಾತಾಡಿ, ಸರಿನಾ? ಇಲ್ಲೆಲ್ಲ ಜೋರು ಮಾಡೋ ಹಾಗಿಲ್ಲ. ಇಲ್ಲ ಅಂತಂದರೆ ನಿಮಗೂ 4 ಬಾರಿಸಿ ಜೀಪ್ ಒಳಗಡೆ ಎತ್ತಾಕೊಂಡು ಹೋಗ್ಬೇಕಾಗುತ್ತೆ. ನೋಡಿ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಸುಮ್ಮನಿರಿ. ನೀವೇನೇ ಮಾತಾಡೋದಿದ್ರು, ನಿಮ್ಮ ಹತ್ರ ಏನೇ ಸಾಕ್ಷಿ ಇದ್ದರು, ನೀವೇನೇ ಮಾತಾಡಬೇಕು ಅಂತ ಇದ್ರು, ನಿಮ್ಮ ಕಡೆಗಳು ಯಾರು ಸಾಕ್ಷಿದಾರರಿದ್ದರು, ಏನೇ ಇದ್ದರೂ ನೀವೇನು ಮಾತಾಡಬೇಕು ಅಂದ್ಕೊಂಡಿದ್ರೆ ಅದನ್ನು ಬಂದು ಸ್ಟೇಷನಲ್ಲಿ ಮಾತಾಡಿ. ಇವಾಗ ಇವ್ರ ಮೇಲೆ ಅವ್ರು ಕಂಪ್ಲೇಂಟ್ ಮಾಡಿದ್ದಾರೆ. ಇವಾಗ ಏನು ಕಂಪ್ಲೇಂಟ್ ಮಾಡಿದರೆ ಅದನ್ನ ಅರೆಸ್ಟ್ ಮಾಡೋ ರೂಲ್ಸ್ ಐತೆ ನಮಗೆ. ನಾವು ಅರೆಸ್ಟ್ ಮಾಡ್ತೀವಿ. ಆಮೇಲೆ ಯಾರು ತಪ್ಪು ಯಾರು ಸರಿ ಆಮೇಲೆ ವಿಚಾರಣೆ ಮಾಡ್ತೀವಿ. ಯಾರು ತಪ್ಪಾಗಿದೆ ಅವ್ರಿಗೆ ನೀವು ಮಾಡಿದ ತಪ್ಪು ನೀವು ಈ ರೀತಿ ಮಾಡಿಕೊಡೋದು ಅಂತೇಳಿ ಇಬ್ಬರು ಕಡೆಯಿಂದನೂ ವಿಚಾರಣೆ ಮಾಡಿ, ಇಬ್ಬರಿಗೂ ಬುದ್ಧಿವಾದ ಹೇಳಿ, ಇಬ್ಬರು ಕಡೆಯಿಂದಲೂ ನಾವು ಬೆರೆಸ್ಕೊಂಡು ನಾವು ಅದೇನು ಮಾಡಬೇಕು ಅದನ್ನು ಮಾಡ್ತೀವಿ. ನೀವು ಫಸ್ಟ್ ಇವಾಗ ಸ್ಟೇಷನಿಗೆ ಬನ್ನಿ.
ವಾಣಿ ಮೇಲೆ ಕಂಪ್ಲೇಂಟ್ ಆಗಿದೆ, ಸ್ಟೇಷನಿಗೆ ಬರಬೇಕಷ್ಟೆ. ಅಲ್ಲ ಮೇಡಮ್ರೆ, ನನ್ನ ಸೊಸೆ ಅವಳ ಪಾಪ ಹೆದರಿಕೆಂಬ್ತಾಳೆ ಅಂತಂದರೆ ಇದನ್ನೆಲ್ಲ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಹೆದರ್ಬೇಕಾಗಿತ್ತು. ಇದೆಲ್ಲ ಮಾಡಿದ್ರಲ್ಲ ಆವಾಗ ನಾ ಭಯ ಇರಬೇಕಾಗಿತ್ತು. ಇವಾಗ ಹೆದರ್ತಾಳೆ ನನ್ನ ಸೊಸೆ ಅಂತ ಹೇಳಿದ್ರೆ ಏನ್ರಿ ನೀವು ಹಿಂಗೆ ಮಾತಾಡ್ತಾ ಇದ್ದೀರಾ? ಅಲ್ಲ ಮೇಡಮ್ರೆ, ಅವರು ಕಂಪ್ಲೇಂಟ್ ಕೊಟ್ಟಿರ್ಬೋದು, ನನ್ನ ಹೆಂಡ್ತಿ ಮಕ್ಕಳನ್ನ ಎದುರಿಸ್ತಾ ಇದ್ದಾಳೆ ಅಂತೇಳಿ ಅವ್ರು ಕಂಪ್ಲೇಂಟ್ ಕೊಟ್ಟಿರ್ಬೋದು. ಆದರೆ ಸಾಕ್ಷಿ ಏನಿದೆ ಮೇಡಮ್? ಸಾಕ್ಷಿ ಏನಿದೆ? ಸಾಕ್ಷಿ ಇದೆಯಾ ಅವ್ರ ಹತ್ರ? ಇಲ್ಲ ನೋಡಿ, ನಾವು ಹೇಳ್ತಾ ಇರೋದು ನಿನ್ಗೆ ಅರ್ಥ ಆಗ್ತಾ ಇದೆಯಾ? ಅಲ್ಲ, ಅರ್ಥ ಆಗ್ತಾ ಇದೆಯಾ ಹೇಳಪ್ಪ. ನಿಮ್ಮ ಹತ್ರ ಏನೇ ಸಾಕ್ಷಿ ಇದ್ರು ಫಸ್ಟ್ ಯಾರು ನಮಗೆ ಕಂಪ್ಲೇಂಟ್ ಮಾಡಿದ್ದಾರೆ, ಯಾರ ಮೇಲೆ ಮಾಡಿದ್ದಾರೆ, ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತೀವಿ ನಾವು. ನೀನೇನಾದರೂ ಬಂದು ಫಸ್ಟ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರೆ ನಾವು ಅವ್ರನ್ನೇ ಹೋಗಿ ಅರೆಸ್ಟ್ ಮಾಡ್ತಾ ಇದ್ವಿ. ಇವಾಗ ಅವ್ರು ಬಂದ್ಬಿಟ್ಟು ಇವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ, ಅದಕ್ಕೋಸ್ಕರ ಇವ್ರನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಬನ್ನಿ, ಅವರು ಬರ್ತಾರೆ, ನೀವು ಬನ್ನಿ, ವಿಚಾರಣೆ ಮಾಡೋಣ. ಯಾರು ತಪ್ಪಿದೆ ಅವ್ರಿಗೆ ಶಿಕ್ಷೆ ಆಗುತ್ತೆ, ಯಾರು ತಪ್ಪಿಲ್ಲ ಅವ್ರಿಗೆ ನ್ಯಾಯ ಸಿಗುತ್ತೆ, ಅಷ್ಟೇ. ಸರಿನಾ? ನೀವು ಅವ್ರ ಹತ್ರ ಏನು ಸಾಕ್ಷಿ ಇದೆಯೋ ಗೊತ್ತಿಲ್ಲ, ನಿಮ್ಮ ಹತ್ರ ಏನು ಸಾಕ್ಷಿ ಇದೆಯೋ ನನಗೆ ಗೊತ್ತಿಲ್ಲ. ಈಗೇನು ಕಂಪ್ಲೇಂಟ್ ವಿಷಯದಲ್ಲಿ ಫಸ್ಟ್ ನಾವು ಕಂಪ್ಲೇಂಟ್ ಇದನ್ನು ಕೈಗೆ ಎತ್ಕೋಬೇಕಾಗುತ್ತೆ. ಯಾರ ಕಡೆಯಿಂದ ಯಾರಿಗಾಗೈತೆ, ಯಾರ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡ್ತೀವಿ. ನಿಮ್ಮದು ಈಗ ನೀವು ತಪ್ಪು ಮಾಡದೇ ಇರ್ಬೋದು, ಸಾಕ್ಷಿ ಇದೆಯಾ, ಆಮೇಲೆ ನಿಮಗೆ ನ್ಯಾಯ ಸಿಗುತ್ತೆ. ಸರಿನಾ? ನೀವು ತಪ್ಪು ಮಾಡಿಲ್ಲ ಅಂತಂದರೆ ನ್ಯಾಯ ಸಿಗುತ್ತೆ, ಅದ್ರ ಬಗ್ಗೆ ಡೌಟ್ ಬೇಡ. ಅಲ್ಲ, ಇವ್ರಿಗೆ ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ಲ. ಸುಮ್ಮನೆ ಪದೇ ನಾವು ಹಂಗೆ ಮಾಡಿಲ್ಲ ಹಂಗೆ ಹಿಂಗೆ ಏನು ಮಾತುಗಳವು? ಅರ್ಥ ಆಗುತ್ತಾ ಇಲ್ಲೋ? ಕನ್ನಡ ಅರ್ಥ ಆಗುತ್ತಾ ಇಲ್ವಾ ಮೇಡಮ್ರೆ ಅವ್ರಿಗೆ? ಅರ್ಥ ಆಗುತ್ತೆ ಮೇಡಮ್ರೆ, ಅರ್ಥ ಆಗುತ್ತೆ. ಸರಿ ಆಯಿತು ಬಿಡು, ಕರ್ಕೊಂಡು ಹೋಗ್ರಿ, ನಾನು ಬರ್ತೀನಿ ಸ್ಟೇಷನ್ಗೆ, ಬಂದು ವಿಚಾರಣೆ ಮಾಡೋಣ. ಸರಿ ಆಯಿತು. ನೀವು ನಿಮ್ಮ ಹತ್ರ ಏನು ಸಾಕ್ಷಿ ಇದೆ ತೊಗೊಂಬನ್ನಿ, ಅವ್ರಿಗೆ ಹೇಳಿರ್ತೀವಿ. ಅವ್ರ ಹತ್ರ ಏನು ಸಾಕ್ಷಿ ಇದೆ ಅವರು ತೊಗೊಂಡು ಬನ್ನಿ ಅಂತ. ಈಗ ನೀವು ನಮಗೇನೊಂದು ಹೆಚ್ಚಲ್ಲ, ಅವರು ಕಡಿಮೆ ಅಲ್ಲ, ನಮಗೇನು ಯಾರೋ ಮೇಲೂ ಕೀಳು ಅನ್ನೋದೇನಿಲ್ಲ. ನಮಗೇನು ನ್ಯಾಯನೇ ಕರೆಕ್ಟಾಗಿ ನ್ಯಾಯ ಏನಿದೆ ಅದನ್ನು ನನಗೆ ನ್ಯಾಯದ ಪ್ರಕಾರ ಯಾರಿಗೆ ಮೋಸ ಆಗಿದೆ ಅವ್ರಿಗೆ ನ್ಯಾಯ ಸಿಗಬೇಕು, ಮೋಸ ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು. ಅದೇ ಕಾನೂನು ಪ್ರಕಾರ ಇರೋದು. ನೋಡಿ, ಸ್ಟೇಷನ್ನಿಗೆ ಬನ್ನಿ, ನೀವೇನು ಮಾತಾಡಿದಿರು ಬನ್ನಿಮ್ಮ, ಜೀಪ್ ಹತ್ಕೊ ಬನ್ನಿ. ಬರ್ತೀನಿ ಕಣಪ್ಪ, ಹೋಗ್ತೀನಿ, ನೀನು ಎಲ್ಲರನ್ನೂ ಕರ್ಕೊಂಡು ಬಾ. ಹಂಗೆ ಇನ್ನೇನು ಚಿಂತೆ ಮಾಡಬೇಡ ಮಾಡಿ, ಬರ್ತೀನಿ ನಡಿ. ಅವ್ರಿಗೆ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ, ಅದೇನು ಮಾಡ್ಬೇಕು ಅದನ್ನು ಮಾಡ್ತೀನಿ ಅವ್ರಿಗೆ ಸರಿಯಾಗಿ. ಪಾಪ ಕಣ ಬಾಳೆಕ್ಕನು ಅಲ್ಲವ್ರಪ್ಪ ಯಾರಮ್ಮಗೆ ಏನು ಅನ್ಸಲ್ವೇ? ಅಯ್ಯೋ ದೇವ್ರವ ಎಂತಾರೋ ಏನೋ ಏನೋ ಅನ್ಸರಾಗಿದ್ರೆ ಹಿಂಗೆ ಮಾಡ್ತಿರ್ಲಿಲ್ಲ. ಅವ್ರಿಗೇನೋ ಅನ್ಸಲ್ಲ ಅನ್ಸುತ್ತೆ. ಅದಕ್ಕೆ ಎಲ್ಲ ಸ್ವಂತ ಮಗಳ ಮೇಲೆ ಕಂಪ್ಲೇಂಟ್ ಮಾಡಿದ್ರಲ್ಲ, ಅವ್ರಿಗೆ ಇನ್ನೆಷ್ಟು ಜಂಬ ದೌಲತ್ತಿರ್ಬಿಡತ್ತು. ಅಲ್ಲ, ಅವ್ರಿಗೆ ಏನು ಒಳ್ಳೇದಾಗಲ್ಲ ಬಿಡು. ಈಗ ಗೊತ್ತಾಯ್ತು ಬಿಡಕ್ಕ, ನಾನು ಹೆಂಡ್ತೀನಿ ಹೆಂಗೆ ಬಿಡಿಸ್ಕೊಬರ್ಬೇಕು, ಹೆಂಗೆ ಕರ್ಕೊಬರ್ಬೇಕಂತ ನನಗೆ ಗೊತ್ತೈತೆ. ಅಲ್ಲ ನೋಡ, ಅವ್ರು ಎಷ್ಟರ ಮಟ್ಟಿಗೆ ಇರಬೇಡ, ಇಷ್ಟೊಂದು ನಮ್ಮ ಮೇಲೆ ಇದನ್ನು ಮಾಡ್ತಾ ಇದ್ದಾರಲ್ಲ, ಅವ್ರಿಗೆ ಸರಿಯಾಗಿ ಮಾಡ್ತೀನಿ ಬಿಡಲ್ಲ. ಒಂದಲ್ಲ ಒಂದಿನ ಸರಿಯಾಗಿ ಮಾಡ್ತೀನಿ. ಇಂಥ ಕೆಲಸ ಮಾಡಿ ನಮ್ಗೆ ಎಷ್ಟು ಇದನ್ನು ಮಾಡಬೇಕು ಅಂತ ಇದ್ದಾರೆ. ಅಲ್ಲ ನೋಡಿ, ಎಂಥ ಕೆಲಸ ಮಾಡ್ತಾ ಇದ್ದಾರೆ ಅವರು. ನಾವು ಕಾರ್ ತಗೊಂಬಂದಿರೋದೇ ಹೊಟ್ಟೆ ಉರಿ. ಯಾಕೆ ತರಕ್ಕೆ ಹೋದ್ರಪ್ಪ ಓಟು ಅತ್ತ, ಅದೆಲ್ಲ ತಲೆನ ಒತ್ತ. ಯಾವ ಕಾರ್ ತರಲಿಲ್ಲ ಅಂದರೆ ಎಲ್ಲ ಸೆನಕ್ಕಿರತ್ತ. ನೀವು ಕಾರ್ ತಂದೆ ಮತ್ತೆ ಅದೆಲ್ಲ ಕಣ್ಣೆ ಕಾಮ ಸುಮ್ಮನೆ ಇಲ್ಲದವು ಥರ ಮಾಡಿದ್ರಿ. ಹೇಳತ್ತ ನೋಡಿ, ಇವಾಗ ಇದೊಳ್ಳೆ ಸವಾಸ ಆತಿದ್ದು ಬೇರೆ, ಒಟ್ಟು ತಲೆನೋವು ಬೇಡ. ಎಲ್ಲ ತಲೆ ಕೆಟ್ಟೋಗುತ್ತೆ, ದುಡ್ಡು ಇಲ್ಲದ ಇದ್ರಾಗೆ ಎಲ್ಲ ತಲೆ ಕೆಡಿಸ್ಕೋಬೇಕಾಗುತ್ತೆ. ಮೊದಲೇ ದುಡಿಯಾರಿಲ್ಲ ಅಂತ ನೋಡ್ತೀವಿ. ನೋಡಿದ್ರಲ್ಲ ವೀಕ್ಷಕರನ್ನ, ಸೊಸೆನ ಇವತ್ತು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ನನ್ನ ಮಗ ಹೋಗ್ತಾನೆ, ಬಿಡಿಸ್ಕೊಂಬರ್ತಾನೆ, ಅವನಿಗೆ ಯಾರನ್ನ ಕರ್ಕೊಂಡು ಹೋಗ್ತಾನೆ, ಪರಿಚಯ ಮಾಡ್ಕೊಂಡು. ಒಟ್ಟಿನಲ್ಲಿ ವಿಚಾರಣೆ ಆಗುತ್ತೆ ಸ್ಟೇಷನಿಗೆ. ನಿರ್ಧಾರ ಆಗುತ್ತೆ, ಏನು ತೀರ್ಮಾನ ಆಗುತ್ತೆ ಅಂತ ಗೊತ್ತಿಲ್ಲ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.